ನಾವು ಹೇಳ್ಬಿಟ್ಟೆ ಮಾಡಿದ್ವಿ. ಹೇಳಿದ್ದಕ್ಕೆ ಸರಿ ನಮ್ಗೆ ಹುಡುಗಿ ಒಪ್ಪಿಗೆ ಆಗೈತೆ ನಾವು ಮಾಡ್ಕೊತೀವಿ ಅಂತ ಹೇಳಿದ್ರು. ಹೇಳಿದ್ದಕ್ಕೆ ನಾವೇನು ಮಾಡಿದ್ವಿ, ಸರಿ ಅಂತ ಧರ್ಮಸ್ಥಳದಲ್ಲಿ ಮಾಡ್ಕೊತೀವಿ ನಾವು, ಇಲ್ಲಿ ದೇವಸ್ಥಾನ ಹತ್ರ ಮಾಡ್ಕೊಡ್ತೀವಿ ಅಂದಿದ್ದಕ್ಕೆ ಬೇಡ ನಾವು ಧರ್ಮಸ್ಥಳದಲ್ಲೇ ಮಾಡ್ಕೊತೀವಿ ಅಂದರು. ಸರಿ ಧರ್ಮಸ್ಥಳದಲ್ಲೇ ಮಾಡ್ಕೊಳ್ಲಿ ಅಂತ ನಾವೇ ಹೋಗಿದ್ವಿ, ನಾವೇ ದಾರ ಹೇಳ್ಕೊಟ್ವಿ. ದಾರ ಹೇಳ್ಕೊಟ್ಟಿದ್ದ ದಿವಸನೇ ಮದುವೆ ಮಾಡಿ ಕಳಿಸ್ತೀವಿ ಮನೆಗೆ. ಮದುವೆ ಮಾಡಿ ಕಳಿಸಿದ ದಿವಸನೇ ಇವರು ನನ್ನ ಮಗನೂ ಅವರು ಕಾಂಟ್ರಾಕ್ಟ್ ಆಗಿರೋದು ನಮಗೆ ಗೊತ್ತಿಲ್ಲ. ನನ್ನ ಮಗನೂ ಅವಳು ಕೋಮ್ಲ, ರಂಜಿತ್ನೂ ಕೋಮ್ಲ, ಇವರು ಕಾಂಟ್ರಾಕ್ಟ್ ಇರೋದು ನಮಗೆ ಗೊತ್ತಿಲ್ಲ. ಅದು ಮೆಸೇಜ್ಗಳಾಗ ಫೋನುಗಳಾಗ ಮೆಸೇಜ್ಗಳು ಮಾಡಿರೋದು ಇವನು ನೋಡವನೆ, ಯಾರು ನನ್ನ ಮಗಳ ಗಂಡ ನೋಡವನೆ, ಅಕ್ಕರಿ ನನ್ನ ಮಗನು. ನನ್ನ ಮಗನ ನೋಡಿಬಿಟ್ಟು ಏನು ಮಾಡವನೆ, ನಿನ್ನ ಮಗ ಹಿಂಗೆ ಮಾಡವನೆ ಸರಿನಾ ಅಂತ. ಸರಿಯಪ್ಪ ನಾನು ಬುದ್ಧಿ ಹೇಳ್ತೀನಿ, ನಿಮ್ಮ ಹುಡುಗಿನ ನೀವು ಹುಷಾರಾಗಿ ಇಕ್ಕೊಳ್ರಿ, ನಮ್ಮ ಬುದ್ಧಿನೇ ನಾನು ಹೇಳ್ತೀನಿ ಅಂತ ನಾನು ಹೇಳಿದೆ. ಹೇಳಿದ್ದಕ್ಕೆ ನೀವು ಸರಿ ಅಂತ ಅಷ್ಟಕ್ಕೆ ನೀವು ಬಿಟ್ಟುಬಿಡಿ, ಜಾಸ್ತಿ ಮುಂದುವರ್ಸೋಕೆ ಹೋಗಬೇಡಿ, ನನ್ನ ಮಗಳು ನನ್ನ ಹುಡುಗಿನ ನಾವು ಹುಷಾರಾಗಿ ಇಕ್ಕೊತೀವಿ ಅಂದರು. ನಮ್ಮ ಹುಡುಗನ ನಾವು ಹುಷಾರಾಗಿ ಇಕ್ಕೊತೀವಪ್ಪ, ನಿನ್ನ ಮಗ ಇನ್ನೂ 24 ವರ್ಷ, ಅವ್ನಿಗಂದ್ರೆ ಒಂದು ಗೊತ್ತಿರಲ್ಲ. ಅಂಥವ್ನಿಗೆ ತಲೆ ತುಂಬಿಸಿ ಓಡೋಗಿ ಮೆಸೇಜ್ಗಳು ಮಾಡಿ ತಲೆ ಕೆಡಿಸಿ ಅವ್ನಿಗೇನಂದ್ರೆ ಏನು ಹೋದ್ರೆ ಕೆಲಸ ಬಂದರೆ ಮನೆ ಹಂಗಿದ್ದ. ನೀವು ಬಂದು ನಮ್ಮ ಲೈಫ್ಗೆ ನೀವು ಬಂದ ಮೇಲೇ ನಮ್ಮ ಜೀವನ ಹಾಳಾಗೋಗಿದ್ದು. ನೀವು ಬಂದ ಮೇಲೆ ನಿಮ್ಮ ತಂಗಿ ಯಾವಾಗ ಇವನು ಫೋನು ಮೆಸೇಜ್ಗಳು ಮಾಡಿದ್ಲು ಅವಳಿಗೆ ಜ್ಞಾನ ಇರಬೇಕಾಗಿತ್ತು. ಸರ್ ಇಬ್ಬರು ಮಕ್ಕಳವ್ರೆ, ಗಂಡ ಅವನೇ, ಅಷ್ಟು ಜನನ ಬಿಟ್ಟುಬಿಟ್ಟು ಇವನೇ ಬೇಕು ಅಂತ ಬಂದವಳಂದರೆ ಏನಂತ ಹೇಳೋದು ಹೇಳಿ ನೀವು? ಕೋಮ್ಲನೇ ಬಂದಿರೋದು. ಇವನಾಗಿ ಇವ್ನು ಮೆಸೇಜ್ ಮಾಡವನು, ಇಲ್ಲ ನನ್ನ ಮಗಂದು ತಪ್ಪೈತೆ, ಇಲ್ಲ ಅಂತ ಹೇಳಿಲ್ಲ. ಅವನಿಗಿನ್ನ 24 ವರ್ಷ, ನಿನಗೆ 30 ವರ್ಷ. 30 ವರ್ಷ ಇಲ್ಲಿ 24 ವರ್ಷ ಇಲ್ಲಿ ಸರ್, ನೀವೇ ಹೇಳಿ. ಮಾತುಕತೆ ಎಲ್ಲ ಆಯಿತು, ಮಾತುಕತೆ ಎಲ್ಲ ಆಯಿತು. ಆಮೇಲೆ ಸ್ಟೇಷನ್ ಹತ್ರಕ್ಕೆ ಬಂದು ಎಲ್ಲ ಕ್ಲಿಯರ್ ಮಾಡಿ ಅವ್ರ ಹುಡುಗಿನ ತಂದು ನಾವು ಬಿಟ್ವಿ. ಅವರು ಕರ್ಕೊಂಡು ಹೋದರು. ಅವರು ಹುಡುಗಿನ ಹೋದ್ಮೇಲೆ ಅವರು ಹುಷಾರಾಗಿ ಇಕ್ಕೋಬೇಕಾಗಿತ್ತು. ಮತ್ತೇನು ತಿರ್ಗಾ ನೈಟ್ ಏನು ಮಾಡಿದ್ರು, ಇಲ್ಲ ಒಂದಿನ ಶುಕ್ರವಾರ ಬಂದ್ವಿ, ಮತ್ತು ಶನಿವಾರನೂ ಇಲ್ಲ ನಾನು ಇಲ್ಲಿರಲ್ಲ ನಾನು ಹೋಗ್ತೀನಿ ಅಂತ ವಿಡಿಯೋ ಮಾಡವಳೆ. ಅವಳೇ ವಿಡಿಯೋ ಮಾಡವಳೆ. ಇನ್ನು ನೋಡು ನನ್ನ ಸಾವುಕ ನವೀನು ಶ್ರೀನಿವಾಸೇ ನವೀನು ಅವ್ರ ಮನೆಗಿದ್ದೀನಿ ನಾನು, ಅವ್ರಿಗೇನು ಆಗಬಾರ್ದು, ನನ್ನ ಸಾವುಕ ಶ್ರೀನಿವಾಸು ಆನಂದೇ ಕಾರಣ ಅಂತ ವಿಡಿಯೋ ಮಾಡಿ ನಾವೆಲ್ಲನೂ ದೂರ ಹೋಗಿ ಸತ್ತೋಗ್ತೀವಿ ಅಂತ ವಿಡಿಯೋ ಮಾಡವ್ರೆ. ಇಬ್ಬರೂ ವಿಡಿಯೋ ಮಾಡಿಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಸ್ಟಾಪ್ ಮಾಡಿ ಇವರು ಓಡೋಗವ್ರೆ. ಇವರು ಓಡೋಗಿದ್ದ ದಿವಸ ನಮಗೇನು ಮಾಡಿದ್ರು, ನಮ್ಮ ಪಾಡಿಗೆ ನಾವು ಕೂಲಿನಲ್ಲಿ ಮಾಡ್ಕೊಂತೀನಿ, ನಮ್ಮ ಪಾಡಿಗೆ ನಾವು ಇದ್ವಿ. ಇದ್ದಿದ್ದ ತಕ್ಷಣ ಬಂದಿಂದ ಅವರಮ್ಮ ಅವನು ಇಬ್ಬರೂ ಬಂದು ಏನು ಒಂದು ಬಟ್ಟೆ ಇಲ್ಲ, ಒಂದು ಪಾತ್ರೆ ಇಲ್ಲ, ಒಂದು ರೇಷನ್ ಇಲ್ಲ, ಏನಿಲ್ಲ, ಎಲ್ಲ ಸುಟ್ಟಾಕ್ಬಿಟ್ರು. ಹೋದ ತಿಂಗಳು ಅವ್ರು ಹೋಗಿದ್ದ ದಿವಸನೇ ಅವ್ರು ಯಾವಾಗ ಹೋದ್ರ, ಅವರು ಶನಿವಾರ ಹೋದ್ರು, ಇವ್ರು ಭಾನುವಾರ ಬಂದು ಎಲ್ಲ ಸುಟ್ಟಾಕ್ಬಿಟ್ರು. ಇಲ್ಲಿ ಬಂಡಾಪುರ ಹತ್ರ ಅಲ್ಲಿ ಬಂದು ನನ್ನ ಚಾಕು ತಗೊಂಡು ನಾನು ಹೊಟ್ಟೆಗೆ ಹೊಡೆಯೋಕ್ಕೆ ಬಂದ. ಆಯಪ್ಪನೂ ಹೊಡೆದ್ಬಿಟ್ಟ. ಆಯಪ್ಪಂಗೆ ನಿಂತ್ಕೊಳಕ್ಕೆ ತಾಕತ್ತಿಲ್ಲ, ನನಗೆ ನಿಂತ್ಕೊಳಕ್ಕೆ ತಾಕತ್ತಿಲ್ಲ, ಚಾಕು ಎತ್ಕೊಬಂದಾನೆ ಹೊಡೆಯೋಕೆ. ಶ್ರೀನಿವಾಸ ನಮ್ಮ ತಂಗಿನ ಕರ್ಕೊಬಂದು ನಿನ್ನ ಮಗ ಇಕ್ಕೊಂಡವನೇ ಅಂತ. ನನ್ನ ಮಗನ ನಾನು ಇಕ್ಕೊಂಡಿದ್ದೀವ, ನಿನ್ನ ತಂಗಿ ಓಡಿ ಬಂದಿರೋದು, ನೀವು ಹುಷಾರಾಗಿ ಇಕ್ಕೋಬೇಕಾಗಿತ್ತು. ಅದೇ ಫೋನುಗಳಾಗ ಮೆಸೇಜ್ ಮಾಡ್ಕೊಂಡಿರ. ಅದೇ ಮದುವೆ ಮಾಡಿದ್ವಲ್ಲ ಸರ್, ಮಗಳಿಗೂ ಇವ್ರಿಗೆ ಮದುವೆ ಮಾಡಿದ್ವಲ್ಲ. ಸೀನನ್ ತಂಗಿನೇ ಅವಳು, ಸೀನನ್ ತಂಗಿ. ಇವನು ನನ್ನ ಮಗಳ ತಮ್ಮ. ಇವರಿಬ್ಬರಿಗೆ ಅದು ಹೆಂಗೆ ಪರಿಚಯ ಆಯಿತು ಅಂತ ಮದುವೆನಾಗ ಹಿಂಗೆ ಮಾತುಕತೆ ಆಗಿರೋದು, ಇವ್ರಿಗೆ ಪರಿಚಯ ಆಗಿರೋದು, ಅದು ನಮಗೆ ಗೊತ್ತಿಲ್ಲ. ಅಲ್ಲ ಆ ಫೋನುಗಳು ಮೆಸೇಜು ಅವೆಲ್ಲ ನಮಗೆ ಗೊತ್ತಿಲ್ಲ. ಇವ್ರು ಫೋನುಗಳಾಗ ಮಾಡಿಕೊಂಡು ಇವರು ಹುಡುಗಿನ ಇವರು ಹುಷಾರಾಗಿ ಇಕ್ಕೊಂಡಿರ, ನನ್ನ ಮಗನ ಸಾಯಿಸಿದ್ರೆ ನಮ್ಗೆ ಯಾರು ದಿಕ್ಕು? ನಮ್ಗೆ ವಯಸ್ಸಾಗೈತಲ್ಲ, ನಮ್ಗೆ ಯಾರು ದಿಕ್ಕು? ಸರಿ, ಯಾವಾಗ ಕರ್ಕೊಂಡು ಹೋಗಿ ನಿಮ್ಮ ಮಗನ ಇವರು ಶ್ರೀನಿವಾಸ್ ಅವರು? ನೆನ್ನೆ ಕರ್ಕೊಂಡು ಹೋಗಿದ್ದು. ಅವ್ರು ಅಲ್ಲೆಲ್ಲೋ ಆಂಧ್ರದಾಗಿದ್ರಂತೆ, ಹೈದ್ರಾಬಾದಾಗಿದ್ರಂತೆ. ಇವಳು ಕೋಮ್ಲನೂ ನನ್ನ ಮಗ ಹೈದ್ರಾಬಾದಾಗಿದ್ರಂತೆ. ನಾನು ಸೇರಿಸಲ್ಲ ಮನೆಗೆ, ಅವ್ರು ಪಾಡೋರು ಎಲ್ಲ ಇದ್ಕೊಂಡ್ಲಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ನಾವು ಆ ತಲೆ ಕೆಡಿಸ್ಕೊಂಡಿಲ್ಲ. 1 ತಿಂಗಳು 1.5 ತಿಂಗಳು ಆಯ್ತು ಅವ್ರು ಹೋಗಿ.
ಓಡ್ ಬಂದು ಮತ್ತೆ ಮಾತುಕತೆ ಮಾಡಿ ಮತ್ತೆ ಓಡೋಗಿದ್ರು. ಹಾಂ, ಮತ್ತೆ ಓಡೋಗವ್ರೆ. ಅದೇ ವಿಡಿಯೋ ಮಾಡಿದ್ರಲ್ಲ, ಆ ವಿಡಿಯೋ ಮಾಡಿಬಿಟ್ಟು ಇವರಿಬ್ಬರು ಓಡೋಗ್ಯವ್ರೆ. ಓಡೋಗಿಬಿಟ್ಟು ಆಮೇಲೆ ನಾವು ಎಲ್ಲ ಕೂಲಿ ಮಾಡ್ಕೊತೀನಿ ನಾನು ಅವನಿಲ್ಲ, ಎಲ್ಲನೂ ಬಿಟ್ಟಾಕು, ನಾವು ಚೆನ್ನಾಗಿರೋ ಗಂಟ ಕೂಲಿ, ಗಟ್ಟಿಯಾಗಿರೋ ಗಂಟ ಕೂಲಿ ಮಾಡ್ಕೊತೀನಿ, ನನ್ನ ಮಗನೇ ಇಲ್ಲ ಅಂತ ಬಿಟ್ಬಿಡು ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ನಮ್ಮ ಪಾಡಕ್ಕೆ ನಾವು ಇದ್ವಿ. ನಮ್ಮ ಪಾಡಕ್ಕೆ ನಾವು ಪಾತ್ರೆಗಳು ಎತ್ಕೊ ಬರ್ಬೇಕಂದ್ರೆ ಏನೂ ಬಿಟ್ಟಿಲ್ಲ ಸರ್, ಎಲ್ಲ ಇದು ರೇಷನ್ ಸಮೇತ ಸುಟ್ಟಾಕವ್ರೆ. ಏನೂ ಇಲ್ಲ ಸರ್ ಮನೆಗೆ, ಎಲ್ಲ ಸುಟ್ಟಾಕಿದ್ಮೇಲೆ ಇನ್ನೇನಾಗುತ್ತೆ ಸರ್? ನನ್ನ ಮಗನ ಕೊಲೆ ಮಾಡಿರೋ ಸೀನ್ ಮಗ. ಅವಳು ಕರೆಕ್ಟಾಗಿದ್ದಿದ್ರೆ ಅವನೇ ಬೇಕು ಅಂತ ಇವಳೇ ಬೇಕು ಅಂತ ಅಂತ ಇದು ಹಿಂಗೆ ಮಾಡ್ತಾವ್ರೆ ಅಂತ ಇವನು ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ನೆನ್ನೆ ಒಂದು ತಿಂಗಳಾದ್ಮೇಲೆ ಕರ್ಕೊಬಂದು ಮನೆಗೆ ಕರ್ಕೊಬಂದು ಬಿಟ್ಟರು. ಮನೆಗೆ ಕರ್ಕೊಬಂದು ಬಿಟ್ಮೇಲೆ ನಾವೇನು ಮಾಡಿದ್ವಿ, ಇವ್ನು ನನ್ನ ಮನೆಗೆ ಸೇರಿಸಲ್ಲ, ಇವ್ನು ಬುದ್ಧಿ ಕಲಿಯಲ್ಲ, ನಮ್ಮ ಮನೆಗೆ ಸೇರಿಸಲ್ಲ, ಇವ್ನು ಬುದ್ಧಿ ಕಲ್ತ್ಮೇಲೆ ಆಮೇಲೆ ನೋಡೋಣ ಅಂತ ನಾವು ಆಚೆಗೆ ಕಳಿಸ್ಬಿಟ್ಟಿವಿ. ಇವರೇ ಕರ್ಕೊಂಡು, ನವೀನ್ ಅಂತ ಒಬ್ರು ಅವರೇ, ಅವರೇ ಕರ್ಕೊಂಡೋಗಿರೋದು. ಕರ್ಕೊಂಡೋಗಿ ಅವನ ಹತ್ರನೇ ಕೆಲಸ ಕೊಡಿಸಿ ಎಲ್ಲ ಕೊಡಿಸಿ ಅವ್ರ ಹತ್ರ ಮಾಡ್ಕೊಂಡಿದ್ರಂತೆ. ಮಾಡ್ಕೊಂಡಿದ್ದು ನೆನ್ನೆ ಕಳಿಸವ್ರೆ. ನೆನ್ನೆ ಕಳಿಸ್ಬಿಟ್ಟು ನಮ್ಮ ಮನೆಯವರು ಕಂಪ್ನಿ ಹತ್ರಕ್ಕೆ ಅವನು ಬಂದವನೇ, ಯಾರು ನನ್ನ ಮಗ. ಅಪ್ಪ ನಾನು ಇನ್ನು ಹಂಗೆ ಥರ ತಪ್ಪು ಮಾಡಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅವ್ನು ಬಂದವನೇ. ನಾನು ಮನೆಗೆ ಸೇರಿಸಿಲ್ಲ, ಇವನ್ನ ಹೆಂಗೆ ನಂಬೋದು ಅಂತ ನಾನು ಮನೆಗೆ ಸೇರಿಸಿಲ್ಲ. ಸೇರಿಸಿದ್ದಕ್ಕೆ ಆಮೇಲೆ ಅಪ್ಪನು ಒಂದು ಮನೆ ಮಾಡಿ ಒಂದು ಅವ್ರ ಫ್ರೆಂಡ್ ಮನೆಗೆ ಇಕ್ಕಿದ್ದ. ಫ್ರೆಂಡ್ ಮನೆಗೆ ಇಕ್ಕಿದ್ರೆ ರಾತ್ರಿ ಎಷ್ಟು 2 ಗಂಟೆ ಟೈಮು, 2 ಗಂಟೆ ರಾತ್ರಿನಾಗ ಬಂದು ಕರ್ಕೊಂಡೋದ್ರು ನನ್ನ ಮಗನ್ನ. ನವೀನು, ಶ್ರೀನಿವಾಸು ಮತ್ತು ಇನ್ನು 4 ಜನ ಹೆಸರು ನನಗೆ. ಈಗ ರಂಜಿತ್ ಇಲ್ಲಿ ತೊಗೊಂಡು ಬಂದು ಮರ್ಡರ್ ಮಾಡಿ ಇಲ್ಲಿಗೆ ತಗೊಂಬಂದಿಲ್ಲ ಅಣ್ಣ ಅವರು. ನಿನ್ನೆ ಸಾಯಂಕಾಲ ಮೊನ್ನೆ ಕಳಿಸವ್ರೆ, ಬುಧವಾರ ಸಾಯಂಕಾಲ ಕಳಿಸಿದ್ರು. ಯಾರು? ಅವರೇ. ನಾನು ಕಂಪ್ಲೇಂಟ್ ಕೊಡ್ತೀನಿ, ನಮ್ಮ ಮಗ ಎಸ್ಕೇಪ್ ಎಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ನಾನು ಇದು ಮಾಡಿದೆ. ಇಲ್ಲ ಸರಿ ಹಿಂಗೆಲ್ಲ ಗೊತ್ತಾಗುತ್ತೆ ಅಂತ ನಮ್ಮ ಮಗಳು ಫೋನ್ ಮಾಡಿ ಹೇಳವನ ಅವನ್ಕ. ಯಾರಿಗ? ಶ್ರೀನಿವಾಸ್ಗೆ ನಾನು ಹೇಳಿನ್ಗೆ ಹೇಳವಳೆ. ಏನಂತ? ಹಿಂಗೆ ನಮ್ಮಪ್ಪ ನಮ್ಮ ಹುಡುಕ್ತಾವ್ರ ನನ್ನ ತಮ್ಮನ್ನ, ಹಿಂಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅವ್ರು ಸೂರ್ಯ ಶೆಟ್ಟಿಗ. ಯಾವತ್ತಿಂದ ಕಾಣ್ತಾ ಇರಲಿಲ್ಲ ನಿಮ್ಮ? ಇವನು 1.5 ತಿಂಗಳಿಂದ ಇವ್ರ ಕಡೆನೇ ಇದ್ದ. ಇವರೇ ಮಾಡ್ಕೊಂಡಿದ್ರು ಅವನ್ನ. ಶ್ರೀನಿವಾಸ್ ಅವರು ಇವರೇ, ನವೀನು ಇವರು ಮಾಡ್ಕೊಂಡಿದ್ರು. ಕರ್ಕೊಂಡೋಗಿ ಅವ್ರ ಹತ್ರ ಮಾಡ್ಕೊಂಡಿದ್ರು. ಅಲ್ಲಿ ಮಂಗಳೂರು ಅಲ್ಲಿ ಇಲ್ಲಿ ಅಂದ್ಕೊಂಡಿದ್ರಂತೆ. ಎಲ್ಲೋ ಹೈದ್ರಾಬಾದಾಗಿದ್ದಂತೆ, ಹೈದ್ರಾಬಾದಿಂದ ಕರ್ಕೊಂಬಂದವ್ರೆ. ಯಾವಾಗ? ಮೊನ್ನೆ ಯಾವಾರ ಮಂಗಳವಾರ ಕರ್ಕೊಂಬಂದವ್ರೆ. ಅಲ್ಲಿಂದ ಮಂಗಳವಾರ ಕರ್ಕೊಂಬಂದು ಮಂಗಳವಾರ ಫೋನ್ ಮಾಡಿಸಿದ್ರು ನಂಗೆ. ನನ್ನ ಮಗನೇ ಎಲ್ಲಿದ್ದಿ, ಏನು ಅಂತ ಗೊತ್ತಿದ್ದಾರೆ, ಏನು ಫೋನ್ ಹೇಳಿ ನಾನು ಬೈದ ಶ್ರೀನಿವಾಸು. ಆಮೇಲೆ ನಾನು ಹೇಳಿದೆ, ನನಗೆ ನನ್ನ ಮಗನ ನಾನು ಕೇಳ್ತೇನೆ, ಹಿಂಗೇನು ಯಾರ ಕೈಲ್ಲ ಆ ಹುಡುಗಿ ಫೋನ್ ಮಾಡಿದ್ಕೆ, ಆ ಹುಡುಗಿ ಫೋನ್ ಮಾಡಿದ್ಲು ಒಂದ್ಸತಿ. ನೋಡಪ್ಪ ನಿನ್ನ ತಂಗಿ ನನಗೆ ಫೋನ್ ಮಾಡೋದು ಕೆಲಸ ಇಲ್ಲ, ನೀವು ಯಾಕೆ ಇದು ಮಾಡ್ತೀರಿ ಅಂದಕ್ಕೆ ಕೋಮಲ ಹಂಗಂದಿಟ್ಟಿಗೆ ಸರಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅಂದ್ಬಿಟ್ಟು ಬೈಕ ಕರ್ಕೊಂಬಂದು ಮನೆ ಹತ್ರ ಬಿಟ್ಟಂಗ್ಬಿಟ್ರು. ಆವಾಗ ನಮ್ಮನೆ ಹಿಂಸೆ ಮಾಡೋಳೆ. ಅವ್ರು ಬಿಟ್ಟಿರೋದು ಸೋಮವಾರನೂ ಮಂಗಳವಾರ ಬಿಟ್ಟವ್ರೆ ಮನೆ ಹತ್ರ. ಹಾಂ, ಆವಾಗ ನಮ್ಮ ಹೆಂಗಸರು ಬೈದವಳೆ, ಎಲ್ಲ ನಾಳೆ ಬಿದ್ದು ಹೋಗ್ಬಿಡು, 2 ಮಕ್ಕಳು ತಾಯಿ ಬೇಕಾ ನಿಂಕ, ಲೋಪರ್ ಸುಳೆ ಮಗನೇ, ಏನು ಬಾಳ್ಬೇಕು, ಬೇರೆ ಹುಡುಗಿ ಕರ್ಕೊಂಬಂದ್ರೆ ಮದುವೆ ಮಾಡ್ತಾರಲ್ಲ ನಾವು ಅಂತ ಬೈದು 2 ಡೇಟ್ ಹಾಕವಳೆ. ರಂಜಿತ್ ಏನು ಮದುವೆ ಮಾಡ್ಕೊಂಡಿಲ್ಲ, ಇನ್ನು ಚಿಕ್ಕ 24 ವರ್ಷ ಅಣ್ಣ ಅವನ್ಕ. ಹಾಂ, ಇನ್ನೂ ಏನಿಲ್ಲ. ಆಮೇಲೆ ಅವ್ಳು ಸವಾಸ ಬೇಕಾ ಅಂತ ಬೈದ ಮೇಲೆ ಸರಿ ಅಂದ್ಬಿಟ್ಟು ಎದ್ಕೊಂಡು ಹೋಗೋನೆ. ಅವ್ನು ನವೀನೇ 1000 ಕಾಸು ಕೊಟ್ಟವನು ಅವನ್ಕ ಅವತ್ತು. ನವೀನ್ ಯಾರು? ಇವರು ರಿಲೆಕ್ಷನ್ ಅವನು. ಈಗ ಶ್ರೀನಿವಾಸ್ ಅವ್ರ ರಿಲೆಕ್ಷನ್. ಅವರ ಅಮ್ಮನವಳಲ್ಲ, ಅವ್ರ ಅಮ್ಮನೂ ಅಣ್ಣನ ಮಗನಂತೆ ಅವನು ಕೊಟ್ಟವನೇ. ಸರಿ ಅಂದ್ಬಿಟ್ಟು ಅಷ್ಟು ದೂರ ಹೋಗ್ಕೊಂಡೋದು. ಪಾರ್ಕ್ ಕಡೆ ಹೋದ್ಮೇಲೆ ಇವ್ನು ಕಿಡ್ನಾಪ್ ಮಾಡ್ಕೊಂಡು ತಿರುಗಿ ಎತ್ಕೊಂಡು ಹೋಗ್ಬಿಟ್ಟಾರೆ. ಅವರೇ ಎತ್ಕೊಂಡು ಹೋಗ್ಬಿಟ್ಟಾರೆ. ನಾನು ಹೋಗ್ಬಿಟ್ಟು ರೋಡಾಗಿ ಹೋದರೆ ಕ್ಯಾಮ್ರಾಗಳಾಗಲ್ಲಿ ತೊಳಿತಾರೆ, ಕಾರು ಪಾರ್ಕಿಂಗ್ ಆಗಿದೆ, ಅಲ್ಲಿ ಹೋಗಿ ಚೆಕ್ ಮಾಡಿದೆ. ಹೋಗಿದ್ರೆ ನಡ್ಕೊಂಡು ಹೋಗಿದ್ರೆ ಹಿಂಗೆ ಹೋಗ್ಬೇಕು, ಇಲ್ಲಿ ಹಿಂಗೆ ಹೋಗ್ಬೇಕು, ಇಲ್ಲಿ ಹಿಂಗೆ ಹೋಗ್ಬೇಕು, ದಾರಿ ಎಲ್ಲಿ ಹೋಗಿಲ್ಲ ಅವನು, ಇಲ್ಲಿ ಕಾಣಿಸಿಲ್ಲ. ಮತ್ತು ಹೋಗಿದ್ರೆ ಕಾರಾಗಿ ಎಲ್ಲಿ ಕಾಣಿಸ್ತದೆ, ಹೋಗಿರ್ಬೇಕು ಅವ್ನು ಸುಮ್ಮನೆ ಆಗ್ಬಿಟ್ಟೆ. ಇನ್ನೂ 2 ದಿನ ನೋಡೋಣ, ಬಂದರೆ ಆಮೇಲೆ ನೋಡೋಣ ಅಂದ್ಬಿಟ್ಟು ನಮ್ಮ ಮನೆಗೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಆಮೇಲೆ ಬುಧವಾರ ನೈಟೇ ಹೋಗುವಂಥ ಕ್ಯಾಬ್ ಬುಕ್ ಮಾಡಿ ಕಳಿಸ್ಬಿಟ್ಟವ್ರು ಅವನು. ಎಲ್ಲಿಗೆ? ನಮ್ಮ ಮನೆಗೆ ಹೋಗು, ನಿಮ್ಮ ಅಪ್ಪ ನಿಮ್ಮ ಹುಡುಕ್ತಾರೆ, ಭಯ ಬೀಳ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ ಅಂದ್ಬಿಟ್ಟು ಬುಧವಾರ ಕಳಿಸ್ಬಿಟ್ಟವ್ರೆ. ಬುಧವಾರ ಕಳಿಸ್ಮೇಲೆ ಬುಧವಾರ ಬಂದು ನಮ್ಮ ಮನೆಗೆ ಫೋನ್ ಮಾಡವನು ಅವನು. ನೈಟು ಎಷ್ಟು 2 ಗಂಟೆಗೆ ಏನೋ ಫೋನ್ ಮಾಡವನೆ. ಫೋನ್ ಮಾಡಿದಾಗ ನಮ್ಮ ಹೆಂಗಸರು ಬೈದ್ಬಿಟ್ಟವಳೆ, ಯಾರು ಎತ್ತ ಅಲ್ಲ ಅಂದರೆ ಕಟ್ ಮಾಡ್ಬಿಟ್ಟಾನೆ, ಇನ್ನು ನಮ್ಮಮ್ಮನ ಬೈತಾಳೆ ಅಂದ್ಬಿಟ್ಟು. ಆಮೇಲೆ ಪಾರ್ಕಾಗೆ ಬಿದ್ದವನು ನಾವು ನೈಟೆಲ್ಲ. ಅಲ್ಲಿ ರೋಡ್ ಹತ್ರ, ಆ ಕಡೆ ನಮ್ಮ ಮನೆ ಹತ್ರ, ಆ ಕಡೆ ಪಾರ್ಕ್ಗಳಲ್ಲೇ ಇದ್ಬಿಟ್ಟಾನೆ ಬೆಳಗ್ಗೆ 5:15 ನಾನು ಡ್ಯೂಟಿಗೆ ಹೋಗೋಣ ಅಂತ ಕಂಪ್ನಿಗೆ ಹೋದೆ. ಕಂಪ್ನಿಗೆ ಹೋದರೆ ಕಂಪ್ನಿ ಹತ್ರ ಬಂದ, ಅಪ್ಪ ಅಂದ. ಯಾರು ಇಷ್ಟೊತ್ತು ಕತ್ಲೆನ ಹಿಂಗೆ ಕರಿತಾನೆ ನಾನು ನೋಡಿದೆ. ಇವನು ಯಾಕೋ ಏನಾಯಿತು, ಯಾಕೋ ಹಿಂಗೆ ಬಂದಿದೆ ಅಂತ. ಅಪ್ಪ ಹಿಂಗೆ ನವೀನ್ ಹಣ್ಣು ಕಳಿಸ್ತಾ ನೈಟೇ ಬಂದೆ, ಮನೆ ಹತ್ರ ಬರೋಂತಿದ್ದೆ, ಅಮ್ಮನ ಸೇರ್ಸಲ್ಲ ಅಂದ್ಬಿಟ್ಟು ನಾನು ಇಲ್ಲೇ ಇದ್ದೆ, ಈಗ ಬಂದೆ ಅಂದ. ಸರಿ, ಇಲ್ಲಿ ಕುತ್ಕೋ, ನೀನು ಇಲ್ಲೇ ಕಂಪ್ನಿ ಹತ್ರ ಈ ಕಡೆ ಕುತ್ಕೋ, ನಾನು ಮೇಡಮ್ ಬರಲಿ, ಮೇಡಮ್ ಪರ್ಮಿಷನ್ ತೊಗೊಂಡು
ಬರ್ತೀನಿ ಕರ್ಕೊಂಡೋಗ್ತೀನಿ ಮನೆಗೆ ಏನೋ ಮಾತಾಡ್ತೀನಿ ಹೇಳ್ತೀನಿ ಅಂದ್ಬಿಟ್ಟು ಹೋಗಿ 11 ಗಂಟೆ ಹೊತ್ತು ಮೇಡಮ್ ಬಂದು ಮೇಡಮ್ ಹತ್ರ ಎಲ್ಲ ಲೀವ್ ಫಾರಮ್ ಬರ್ಸ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ಬಂದೆ. ಆಚೆಗೆ ಬಂದು ಇವ್ನು ಕರ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗುತ್ತೆ. ಮನೆಗೆ ಹೋದ್ರೆ ನಮ್ಮ ಹೆಸರು ಸೇರಿಸಲ್ಲ ಅಂತ ಹೇಳಿದ್ರು. ಮನೆಗೆ ಬೇಡ ಇಲ್ಲೇ ಇರಪ್ಪ ಅಂದ್ಬಿಟ್ಟು ಪಾರ್ಕಾಗಿ ಕುಂಡ್ರಿಸ್ಬಿಟ್ಟು ಊಟ ತಗೊಂಬಂದು ಒಂದು ಪ್ಲೇಟ್ ಊಟ ತಿನ್ನೋ ಇಲ್ಲೋ ಸುಸ್ತಾಗವನೆ ಅಂದ್ಬಿಟ್ಟು ಹೋಟ್ಲಾಗ ಒಂದು ಪ್ಲೇಟ್ ಊಟ ಕಟ್ಸ್ಕೊಂಬಂದು 2 ಲೀಟ್ರ್ ನೀರು ತಗೊಂಡೋಗಿ ಕೊಟ್ಟು ತಿಂದಾದ್ಮೇಲೆ 4:30 5 ಗಂಟೆ ಅಲ್ಲೇ ಇಟ್ಕೊಂಡಿದ್ದೆ. ಯಾವತ್ತು? ನೆನ್ನೆ ಇಲ್ಲ ನಮ್ಮ ಮೊನ್ನೆ ಬುಧವಾರ. ನೆನ್ನೆ ಗುರುವಾರ ಅಲ್ಲ ಇವತ್ತು. ನೆನ್ನೆ ಕುಂಟಿಸ್ಕೊಂಡಿದ್ದೆ. ಆಮೇಲೆ ಏನು ಮಾಡಿದೆ, 5 ಗಂಟೆ ಮೇಲೆ ಇಲ್ಲೆಲ್ಲಿ ಮನೆಗೆ ಬೇಡ, ಇಲ್ಲೆಲ್ಲಿ ಬೇಡ, ಏನು ಪಾರ್ಕಲ್ಲಿ ಎಲ್ಲಿ ಇಟ್ಟ ಬೇಡ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಕರ್ಕೊಂಡೋಗಿ ಇಕ್ತೀನಿ. ಅವ್ನಿಗೆ ಹೇಳಿದೆ, ನೋಡಿ ಇವ್ನು ಫೋನ್ ಮಾಡ್ತಾನೋ ಮೆಸೇಜ್ ಮಾಡ್ತಾನೋ ಏನು ಮಾಡ್ತಾನೋ ಗೊತ್ತಾಗಬೇಕು. ಇವ್ನು ಫೋನ್ಗೇನೇನು ಕೊಡಬೇಡ್ರಿ, ಇವತ್ತು ಇಲ್ಲಿ ಇಕ್ಕೊಳ್ರಿ ಇವನು ನೈಟು, ನಾಳೆ ನಾನು ಕರ್ಕೊಂಡು ಹೋಗ್ತೀನಿ ಇವನ್ನ ಅಂದ್ಬಿಟ್ಟು ನೈಟ್ ಅಲ್ಲಿ ಇಕ್ಕಿದೆ. ಆಮೇಲೆ ನವೀನು ನಿಮ್ಮ ಫ್ರೆಂಡ್ ಮನೆ ಅಲ್ಲೇ ನಾಯಕನಹಳ್ಳಿಲಿ ಪಕ್ಕದಾಗೆ ಕೆಲಸಕ್ಕೆ ಬರ್ತಾರಲ್ಲ ಈ ಫ್ರೆಂಡ್ಶಿಪ್ಪು, ಅಲ್ಲಿ ಇವ್ರ ಮನೆಗೆ ಇರಲಿ ಅಂದ್ಬಿಟ್ಟು ಅವತ್ತು